ನನ್ನ ಫೇವ್ರೆಟ್ ಬರ್ಗರ್ 90 ಸೆಕೆಂಡ್ಸಲ್ಲಿ ರೆಡಿ ಆಗುತ್ತೆ. ಇದು ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಮಾಡ್ತಾ ಇರೋದು. ಫ್ಲ್ಯಾಕ್ಸ್ ಸೀಡ್ಸ್ ಬೆನಿಫಿಟ್ ಒಂದಾ ಎರಡ ಇಷ್ಟೊಂದು ಇದೆ ಅಲ್ವಾ? ವೆರಿ ಸಿಂಪಲ್ ರೆಸಿಪಿ ರೀ. 2 ಟೇಬಲ್ ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ನ ಲೈಟಾಗಿ ರೋಸ್ಟ್ ಮಾಡಿಕೊಂಡೆ. ನಟ್ಟಿ ಫ್ರಾಗ್ರೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ಕೂಲ್ ಡೌನ್ ಆದಮೇಲೆ ಬ್ಲೆಂಡರ್ಗೆ ಹಾಕ್ತಾ ಇದ್ದೀನಿ. ಬೈಂಡಿಂಗ್ಗೆ ಒಂದು ಮೊಟ್ಟೆ, ನೀವು ಬೇಕಾದರೆ ಬರೀ ವಾಟರ್ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಸಾಲ್ಟು ಮತ್ತು ಒಂದು 1/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್. ಇಷ್ಟೇ. ಈ 4 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. 1.5 ಮಿನಿಟ್ ಮೈಕ್ರೋವೇವ್ ಮಾಡಿದ್ರೆ ನಿಮ್ಮ ಫ್ಲ್ಯಾಕ್ಸ್ ಸೀಡಲ್ಲಿ ಮಾಡಿರುವಂಥ ಬರ್ಗರ್ ಬನ್ ರೆಡಿ. ಬಹಳ ಸಿಂಪಲ್ ಫಿಲ್ಲಿಂಗ್. ಇವತ್ತು ಒಂದು ಸ್ಲೈಸ್ ಚೀಸಿಗೆ ಆನಿಯನ್, ಟೊಮ್ಯಾಟೊ ಮತ್ತು ಸೌತೆಕಾಯಿ ಇಟ್ಟು ನನ್ನ ಬೇಸಿಕ್ ಬರ್ಗರ್ ಬನ್ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೇನಿಷ್ಟ? ವೆಜಿಟೇರಿಯನಾ, ನಾನ್ ವೆಜಿಟೇರಿಯನಾ? ನೀವು ಇದಕ್ಕೆ ಯಾವ ಥರ ಕಾಂಬಿನೇಷನ್ಸ್ ಮಾಡ್ಕೋತೀರಾ ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ಹೆಲ್ತಿ ರೆಸಿಪಿಗೆ ಒಂದು ಥಮ್ಸ್ ಅಪ್. ಕೋಲ್ಡ್ ವೆದರ್ ರೇನಿ ಸೀಸನಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ ಆಯಿಲ್ಲೆಸ್ ಓವನಲ್ಲಿ ಮಾಡುವಂಥ ಒಂದು ಪಾಪಡ್. ಅದಕ್ಕೆ ಟಾಪಿಂಗ್ಸು ಮನೇಲಿ ಇರುವಂಥ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಬಟ್ ಸ್ಪೈಸ್ಗೆ ಪೆಪ್ಪರ್ ಇರ್ಬೋದು, ಸ್ವಲ್ಪ ಲೆಮನ್ ಇರ್ಬೋದು. ಆ್ಯಂಡ್ ನಾನು 1 ಟೀ ಸ್ಪೂನ್ ಕಾಂಗ್ರೆಸ್ ಕಡಲೆ ಬೀಜ ಆ್ಯಡ್ ಮಾಡಿಕೊಂಡೆ. ದಿಸ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್. ಟ್ರಸ್ಟ್ ಮೀ, ಮನೇಲಿ ಎವ್ರಿಬಡಿ ಲವ್ ಇಟ್. ಆ್ಯಂಡ್ ಇದರ ಕಾಂಬಿನೇಷನ್ ವಿತ್ ಮಸಾಲಾ ಚಾಯ್, ಓ ಮೈ ಗಾಡ್, ಸೂಪರ್ ಅಲ್ವಾ? ನಿಮ್ಮ ಫೇವ್ರೆಟ್ ಸ್ನ್ಯಾಕ್ ಯಾವುದು? ಕಮೆಂಟ್ ಮಾಡಿ. ಸ್ಟ್ರಾಬೆರಿ ಸೀಸನ್. ಇವತ್ತು ಮನೆಯಲ್ಲಿ ಸುಲಭವಾಗಿ ನೀವೇ ತಯಾರಿ ಮಾಡುವಂತ ಸ್ಟ್ರಾಬೆರಿ ಚಿಯಾ ಸೀಡ್ಸ್ ಜಾಮ್. ಸ್ಟ್ರಾಬೆರಿನ ವಾಶ್ ಮಾಡಿಕೊಂಡು ಡ್ರೈ ಆಗಿ ಪ್ಯಾಕ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳಿ. ಒಂದು ಪ್ಯಾನ್ಗೆ ನಾನಿಲ್ಲಿ 250 ಗ್ರಾಮ್ಸ್ ಸ್ಟ್ರಾಬೆರಿ ತಗೊಂಡಿದ್ದೀನಿ. ಇದನ್ನ ಹಾಕಿ ಇದಕ್ಕೆ ಸ್ವೀಟ್ನಿಂಗ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಜಾಗ್ರಿ ಪೌಡರ್, ಬೆಲ್ಲದ ಪೌಡರ್ ಹಾಕೊಂಡಿದ್ದೀನಿ. ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನಾನು 1 ಟೀ ಸ್ಪೂನ್ ಅಷ್ಟು ಕೊಕೋ ಪೌಡರ್ ಹಾಕೊಂಡೆ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಮಿಕ್ಸ್ ಮಾಡಿ. ಈ ಕನ್ಸಿಸ್ಟೆನ್ಸಿ ಜಾಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಪ್ಯಾನ್ ಆಫ್ ಮಾಡಿ. ಲಾಸ್ಟ್ಗೆ 1 ಟೀ ಸ್ಪೂನ್ ನಿಂಬೆ ಹಣ್ಣಿನ ರಸ. ಅಷ್ಟೇ, ನಮ್ಮ ಸ್ಟ್ರಾಬೆರಿ ಚಿಯಾ ಸೀಡ್ಸ್ ಜಾಮ್ ರೆಡಿ. 10 ರಿಂದ 12 ದಿವಸಕ್ಕೆ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಆರಾಮಾಗಿ ಬಳಸಬಹುದು. ಈ ಜಾಮ್ನ ಬ್ರೆಡ್ಗೆ, ಐಸ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಬಹುದು ಅಥವಾ ಚಪಾತಿಗೆ ಸ್ಪ್ರೆಡ್ ಮಾಡಿ ಮಕ್ಕಳಿಗೆ ಕೊಡಬಹುದು. ಸಖತ್ ಹೆಲ್ತಿ, ಸಖತ್ ಟೇಸ್ಟಿ. ಟ್ರೈ ಮಾಡಿ.